ಬೀಳ್ಕೊಡುವ ಸಮಾರಂಭಕ್ಕೆ ಶಿಕ್ಷಕರು ಮಾಡುವಂತಹ ಒಂದು ಭಾಷಣ. ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ನಮ್ಮ ಶಾಲೆಯನ್ನು ಬಿಟ್ಟು ಮುಂದಿನ ತರಗತಿಗೆ ಹೋಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲೆಂದು ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ನಮ್ಮ ಶಾಲೆಯ ಹಾಗೂ ಕಲಿಸಿದಂತಹ ಶಿಕ್ಷಕರ ಹೆಸರು ಕೀರ್ತಿ ತರಬೇಕೆಂದು ಆಶಿಸುತ್ತೇನೆ. ಕೂಡುವುದು ಆಕಸ್ಮಿಕ, ಆದರೆ ಅಗಲುವುದು ಅನಿವಾರ್ಯ. ಮಕ್ಕಳೇ, ಮುಂದೆ ಗುರಿ ಹಿಂದೆ ಗುರು ಇದ್ದರೇ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಬಹುದು. ಈಗಿನ ಈ ಆಧುನಿಕ ಯುಗದಲ್ಲಿ ವಿದ್ಯೆಗೆ ಬೆಲೆ ಇದೆ. ಹಣವನ್ನು ಹೇಗಾದರೂ ಗಳಿಸಬಹುದು, ಖಾಲಿನೂ ಮಾಡಬಹುದು. ಆದರೆ ವಿದ್ಯೆ ಗಳಿಸಿದರೆ ಖಾಲಿಯಾಗುವುದಿಲ್ಲ, ಬಳಸಿದಷ್ಟು ಹೆಚ್ಚಾಗುತ್ತದೆ. ಒಬ್ಬ ಮನುಷ್ಯನಿಗೆ ಒಂದು ವಿಷಯವನ್ನು ಸಂಗ್ರಹಣೆ ಮಾಡುವುದೊಂದೇ ಶಿಕ್ಷಣದ ಉದ್ದೇಶವಾದರೆ ನಿಮಗೆಲ್ಲ ಗುರುವಿನ ಅವಶ್ಯಕತೆ ಇರುವುದಿಲ್ಲ. ನಿಮ್ಮೆಲ್ಲರ ಜೀವನದಲ್ಲಿ ಪ್ರೇರಣೆ ಮಾರ್ಗದರ್ಶನ ಬೇಕಾದರೆ ಗುರುವಿನ ಅವಶ್ಯಕತೆ ಇದೆ. ಒಳ್ಳೆಯ ಅವಕಾಶ ಬಂದಾಗ, ಅಂದರೆ ಓದುವ ವಯಸ್ಸು ಮನಸ್ಸು ಇದ್ದಾಗ ಮತ್ತೆ ಓದಿದರಾಯಿತು ಎಂದರೆ, ಮತ್ತೆ ಅವಕಾಶ ಬರದಿದ್ದಾಗ ಬಿದ್ದು ಬಿದ್ದು ಅಳುವವರು ಮೂರ್ಖರು. ನಾವೆಲ್ಲ ಜೀವನದಲ್ಲಿ ಮುಂದೆ ಬರಬೇಕಾದರೆ ಅನುಮಾನ ಅವಮಾನ ಅಪಮಾನಗಳ ಪರಿಮಿತಿಯನ್ನು ದಾಟಿದ ಮೇಲೆ ಸನ್ಮಾನ ದೊರೆಯುವುದು. ಆ ಸನ್ಮಾನದ ಹಾದಿ ತುಂಬ ಕಠಿಣ. ಅದನ್ನು ಸಂಯಮದಿಂದ ಶ್ರಮಿಸುವವರಿಗೆ ಸನ್ಮಾನದ ಗೆಲುವು ಕಾದಿರುತ್ತದೆ. ಗೆಲುವು ಸಾಧಿಸಬೇಕಾದರೆ ಆತ್ಮವಿಶ್ವಾಸ ಮುಖ್ಯ. ಆತ್ಮವಿಶ್ವಾಸವನ್ನು ಕಳೆದುಕೊಂಡವನು ಎಲ್ಲವನ್ನೂ ಕಳೆದುಕೊಂಡಂತೆಯೇ ಸರಿ. DVG ಅವರು ತಮ್ಮ ಕಾವ್ಯದಲ್ಲಿ ಹೇಳಿದ್ದಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂದು. ಈ ಜಗತ್ತು ತುಂಬ ವಿಶಾಲವಾಗಿದೆ. ನಡೆದಷ್ಟು ನೆಲ, ಕುಡಿದಷ್ಟು ಜಲ, ಹಾರಿದಷ್ಟು ಆಕಾಶ ಇರುವಾಗ ಸೋಮಾರಿತನ ಮಾಡದೆ ನಿಮ್ಮ ಗುರಿ ಮುಟ್ಟಲು ಗರಿಬಿಚ್ಚಿ ಹಾರಿರಿ. ನೀವೇ ಭವ್ಯ ಭಾರತದ ಪ್ರಜೆಗಳು, ನಾಗರಿಕರು. ಇಂದು ನಡೆಯುತ್ತಿರುವ ಕೊಲೆ, ಸುಲಿಗೆ, ಅತ್ಯಾಚಾರ, ಕಳ್ಳತನ, ಮೋಸ, ಭ್ರಷ್ಟಾಚಾರ ಇವುಗಳೆಲ್ಲವನ್ನು ಹೋಗಲಾಡಿಸಲು ಪ್ರಯತ್ನ ಪಡಿ. ನಮ್ಮ ಮಾತು ನಡೆ ನುಡಿ ಹೇಗಿರಬೇಕೆಂದರೆ, ಇನ್ನೊಬ್ಬರನ್ನು ಮಾತಿನಿಂದ ಹಿಂಸಿಸಬಾರದು, ಅಪ್ರಿಯವಾದುದನ್ನು ಮಾಡಬಾರದು. ಕಠಿಣ ಮಾತುಗಳನ್ನು ಆಡುವುದರಿಂದ ಮನಸ್ಸು ಸ್ವಭಾವವು ಕಠೋರವಾಗುತ್ತದೆ. ಇನ್ನು ಮಕ್ಕಳ ಜವಾಬ್ದಾರಿ ಪಾಲಕರ ಮೇಲೆ ತುಂಬ ಇದೆ. ಅವರ ಏಳ್ಗೆಗಾಗಿ ಶ್ರಮಿಸಬೇಕು. ಮಕ್ಕಳೊಂದಿಗೆ ಆಡುವಾಗ ಮಕ್ಕಳಾಗಿರಬೇಕು. ಅವರು ತಪ್ಪುಗಳನ್ನು ಮಾಡಿದಾಗ ಅದನ್ನು ತಿದ್ದುವಾಗ ಹಿರಿಯರಾಗಬೇಕು. ಪಾಠ ಮಾಡುವಾಗ ಗುರುಗಳಾಗಬೇಕು. ಪ್ರೀತಿಸುವಾಗ ನಿಜವಾದ ತಾಯಿಯಾಗಬೇಕು. ಆ ಮಕ್ಕಳು ದೊಡ್ಡವರಾಗುವವರೆಗೂ ಅವರ ರಕ್ಷಕರಾಗಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಎಲ್ಲವೂ ನಾವೇ ಆಗಬೇಕು. ಶ್ರೀಗಂಧವಾಗಲಿ, ಜಾಜಿ ಮಲ್ಲಿಗೆಯಾಗಲಿ, ಕಮಲದ ಹೂವಾಗಲಿ ಇವೆಲ್ಲದರ ಪರಿಮಳ ತುಂಬ ಇರುತ್ತದೆ. ಆದರೆ ಆ ಪರಿಮಳಕ್ಕಿಂತ ಮನುಷ್ಯನ ನಡತೆಯ ಪರಿಮಳವೇ ಹೆಚ್ಚು, ಬಹುಕಾಲ ಇರುವಂತಹದ್ದು. ನೀವೆಲ್ಲರೂ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿರೆಂದು ಆಶಿಸುತ್ತೇನೆ. ಮಕ್ಕಳೇ, ಕೊನೆಯದಾಗಿ ಜೀವನಕ್ಕೊಂದು ಗುರಿ ಇರಲಿ, ಗುರಿಗೊಂದು ಛಲವಿರಲಿ, ಛಲಕ್ಕೊಂದು ಜಯವಿರಲಿ. ಆ ಜಯ ನಿಮ್ಮದಾಗಲಿ ಎಂದು ಹೇಳ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳ್ತಾ ಈ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್.